ಸ್ನೇಹಿತರೆ, ಒಬ್ಬ ಹುಡುಗ ಕಳ್ಳತನ ಮಾಡಲು ಯಾರದೋ ಮನೆಗೆ ಪ್ರವೇಶಿಸುತ್ತಾನೆ. ಆದರೆ ಅವನು ಒಳಗೆ ಬಂದ ತಕ್ಷಣ ಅವನ ಉದ್ದೇಶವೇ ಬದಲಾಗುತ್ತದೆ. ಆ ಮನೆ ಒಬ್ಬ ವಿಧವೆಯದು. ಅವಳು ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು. ಆ ಹುಡುಗ ಅವಳನ್ನು ನೋಡಿದಾಗ ಅವಳ ಸೌಂದರ್ಯಕ್ಕೆ ಮಾರು ಹೋಗುತ್ತಾನೆ. ಸ್ನೇಹಿತರೆ, ಆ ಮಹಿಳೆ 35ರಿಂದ 40 ವರ್ಷ ವಯಸ್ಸಿನ ಸುಂದರ ಯುವ ವಿಧವೆ. ತನ್ನ ಹಾಸಿಗೆಯ ಮೇಲೆ ಒಬ್ಬಂಟಿಯಾಗಿ ಮಲಗಿದ್ದಳು. ಹುಡುಗ ಮನೆಯೊಳಗೆ ಪ್ರವೇಶಿಸಿ ಸುತ್ತಲೂ ನೋಡುತ್ತಾನೆ. ಆದರೆ ಅಲ್ಲಿ ಬೇರೆ ಯಾರೂ ಕಾಣುವುದಿಲ್ಲ. ನಂತರ ಅವನು ಅಲ್ಲಿಗೆ ಹೋಗಿದ್ದ ಕೆಲಸವನ್ನು ಮರೆತು ಬೇರೆ ಏನಾದರೂ ಮಾಡಲು ಪ್ರಾರಂಭಿಸುತ್ತಾನೆ. ವಿಚಿತ್ರ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಓಡಲು ಪ್ರಾರಂಭಿಸುತ್ತವೆ. ಹುಡುಗ ನಿಧಾನವಾಗಿ ಮಹಿಳೆಯ ಹತ್ತಿರ ಹೋಗಿ ಅವಳ ಹಾಸಿಗೆಯ ಪಕ್ಕದಲ್ಲಿ ಕುಳಿತು ಅವಳನ್ನು ಇಲ್ಲಿ ಮತ್ತು ಅಲ್ಲಿ ಮುಟ್ಟಲು ಪ್ರಾರಂಭಿಸುತ್ತಾನೆ. ಆದರೆ ಸ್ನೇಹಿತರೆ, ಇದ್ದಕ್ಕಿದ್ದಂತೆ ವಿಧವೆಯ ಕಣ್ಣುಗಳು ತೆರೆದುಕೊಳ್ಳುತ್ತವೆ ಮತ್ತು ಅವಳು ಆಘಾತದಿಂದ ಎದ್ದು ನಿಲ್ಲುತ್ತಾಳೆ. ಆದರೆ ಅಲ್ಲಿದ್ದ ಹುಡುಗ ಭಯಭೀತನಾಗಿ ಹಾಸಿಗೆಯ ಕೆಳಗೆ ತೆವಳುತ್ತಾನೆ. ಆದರೆ ವಿಧವೆ ಮಹಿಳೆ ತನ್ನ ಕೋಣೆಗೆ ಯಾರೋ ಬಂದಿದ್ದಾರೆ ಎನ್ನುವ ಅನುಭವ ಆಗುತ್ತದೆ. ಆದರೆ ಅವಳು ಇದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ನಂತರ ಮಹಿಳೆ ಮತ್ತೆ ಹಾಸಿಗೆಯ ಮೇಲೆ ಮಲಗುತ್ತಾಳೆ. ಆದರೆ ಆ ರಾತ್ರಿ ಮುಂದೆ ನಡೆದುದನ್ನು ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ಕತೆ ತುಂಬಾನೇ ಅದ್ಭುತವಾಗಿದೆ. ಈ ವಿಡಿಯೋದ ಮೂಲಕ ಸಂಪೂರ್ಣ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಆದರೆ ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ನಿಜವಾದ ಘಟನೆ ಕೇರಳದ ಒಂದು ಹಳ್ಳಿಯಲ್ಲಿ ನಡೆದದ್ದು. ಆ ಹಳ್ಳಿ ತುಂಬಾನೇ ಚಿಕ್ಕದಾಗಿತ್ತು. ಅಲ್ಲಿ ಕೇವಲ 30ರಿಂದ 40 ಮನೆಗಳಿದ್ದವು. ಕೇರಳದಲ್ಲಿ ಹೆಚ್ಚಾಗಿ ಮನೆಗಳನ್ನು ಕಾಡುಗಳಲ್ಲಿಯೇ ನಿರ್ಮಿಸಲಾಗುತ್ತವೆ. ಈ ಹಳ್ಳಿ ಕೂಡ ಹಾಗೇ ಇತ್ತು. ಇಲ್ಲಿ ಎಲ್ಲ ಮನೆಗಳನ್ನು ಪರಸ್ಪರ ಬಹಳ ದೂರದಲ್ಲಿ ನಿರ್ಮಿಸಲಾಗಿದೆ. ನಂತರ ಸ್ನೇಹಿತರೆ, ಒಂದು ದಿನ ಇನ್ನೊಂದು ಹಳ್ಳಿಯ ಹುಡುಗ ಕಡು ರಾತ್ರಿಯ ಲಾಭ ಪಡೆದು ಆ ಹಳ್ಳಿಗೆ ಕಳ್ಳತನ ಮಾಡಲು ಪ್ರವೇಶಿಸುತ್ತಾನೆ. ಸ್ನೇಹಿತರೆ, ಆ ಹುಡುಗ ಒಂದು ಮನೆಗೆ ನುಗ್ಗಿ ಅಲ್ಲಿಂದ ಬಹಳಷ್ಟು ವಸ್ತುಗಳನ್ನು ಕದಿಯುತ್ತಾನೆ ಹಾಗೂ ಸ್ವಲ್ಪ ಹಣವನ್ನು ಕೂಡ ಕದಿಯುತ್ತಾನೆ. ನಂತರ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಅವನು ಹೊರಡುವಾಗ ಬೆಳಗಿನ ಜಾವ 2 ಗಂಟೆ ಆಗಿತ್ತು ಮತ್ತು ಹುಡುಗ ಯೋಚಿಸಿದನು, ಇನ್ನು ಬೆಳಗಿನ ಜಾವ 2 ಗಂಟೆ ಆಗಿದೆ, ಇನ್ನು ಹೆಚ್ಚು ಸಮಯ ಇದೆ. ಹಾಗಾದರೆ ಬೇರೆಯವರ ಮನೆಗೆ ಹೋಗಿ ಬೇರೆ ಏನನ್ನಾದರೂ ಕದಿಯಬಾರದೇಕೆ? ಆ ಹುಡುಗನ ಹೆಸರು ಮಂಜು ಮತ್ತು ಮಂಜು ಮಾಡುವುದೇನೆಂದರೆ ಆ ಮನೆಯಿಂದ ಹೊರಬಂದ ನಂತರ ಅವನು ಇನ್ನೊಂದು ಮನೆಗೆ ಕಳ್ಳತನ ಮಾಡಲು ಪ್ರವೇಶಿಸುತ್ತಾನೆ. ಸ್ನೇಹಿತರೆ, ಆ ಮನೆ ಒಂದು ವಿಧವೆ ಮಹಿಳೆಯದಾಗಿತ್ತು. ಆ ವಿಧವೆಯ ಮನೆಯಲ್ಲಿ 2 ಕೋಣೆಗಳಿದ್ದವು. ಒಂದು ಅಡುಗೆ ಮನೆ, ಒಂದು ವಾಸದ ಕೋಣೆ, ಇನ್ನೆರಡು ಕೋಣೆಗಳು ಮತ್ತು ಒಂದು ಸಣ್ಣ ಹಾಲ್. ಆ ಮಹಿಳೆಗೆ ಸುಮಾರು 36 ವರ್ಷ ವಯಸ್ಸಾಗಿತ್ತು. ಅವಳು ತುಂಬ ಚಿಕ್ಕವಳಾಗಿ ಮತ್ತು ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು. ಮಂಜು ಅವಳ ಮನೆಗೆ ಪ್ರವೇಶಿಸಿದಾಗ ಅವನು ಒಂದು ಸಣ್ಣ ದೀಪವನ್ನು ನೋಡಿದನು ಮತ್ತು ಅವಳು ಒಂದು ಹಾಸಿಗೆಯ ಮೇಲೆ ಶಾಂತಿಯುತವಾಗಿ ಮಲಗಿದ್ದಳು. ಮಂಜು ಆ ಮಹಿಳೆಯನ್ನು ನೋಡಿದಾಗ ಅವನು ಸಂಪೂರ್ಣವಾಗಿ ಅವಳಲ್ಲಿಯೇ ಮಗ್ನನಾಗಿದ್ದನು. ಏಕೆಂದರೆ ಅವಳ ಮೈಕಟ್ಟು, ಅವಳ ಸೌಂದರ್ಯ ತುಂಬಾನೇ ಅದ್ಭುತವಾಗಿತ್ತು. ಆದರೆ ನಂತರ ಅವನು ಮೊದಲು ಅಲ್ಲಿಗೆ ಬಂದ ಕೆಲಸವನ್ನು ಮುಗಿಸಬೇಕು ಎಂದು ಯೋಚಿಸಲು ಪ್ರಾರಂಭಿಸಿದನು. ಮಂಜು ಆ ಮಹಿಳೆಯನ್ನು ಬಿಟ್ಟು ಮನೆಯ ಸುತ್ತಮುತ್ತಲು ನೋಡಲು ಪ್ರಾರಂಭಿಸಿದನು. ಆದರೆ ಅವನಿಗೆ ಅಲ್ಲಿ ಏನೂ ಸಿಗಲಿಲ್ಲ. ಅವನಿಗೆ ಯಾವುದೇ ಕಪಾಟುಗಳು ಅಥವಾ ಯಾವುದೇ ಇತರ ವಸ್ತುಗಳು ಕಾಣಲಿಲ್ಲ. ಆ ಮನೆಯಲ್ಲಿ ಕದಿಯಲು ಏನೂ ಇರಲಿಲ್ಲ. ಮನೆಯಲ್ಲಿ ಏನೂ ಇಲ್ಲದಿದ್ದರೆ ತಾನು ಏನೂ ಕದಿಯಬಹುದು ಎಂದು ಮಂಜು ತೀವ್ರವಾಗಿ ಚಿಂತಿತನಾಗಿದ್ದನು. ಇಷ್ಟೆಲ್ಲ ಯೋಚಿಸುತ್ತಾ ಅವನು ಆ ಮಹಿಳೆಯ ಹಾಸಿಗೆಯ ಬಳಿ ಹೋಗಿ ಅವಳ ಪಕ್ಕದಲ್ಲಿ ಕುಳಿತನು. ನಾನು ಇವಳ ಮೇಲೆ ಬಲವಂತವಾಗಿ ವರ್ತಿಸಿದರೆ ಇವಳನ್ನು ಎಲ್ಲಿ ರಕ್ಷಿಸಲು ಯಾರೂ ಇಲ್ಲ ಎಂದು ಮಂಜು ಯೋಚಿಸಲು ಪ್ರಾರಂಭಿಸುತ್ತಾನೆ. ಆದರೆ ಬಲಪ್ರಯೋಗ ಮಾಡುವುದರಲ್ಲಿ ಅರ್ಥವೇನು? ಅವಳು ನನ್ನೊಂದಿಗೆ ಹಾಗೆ ಮಾಡಲು ಒಪ್ಪಿದರೆ ಅದಕ್ಕಿಂತ ಉತ್ತಮವಾದದ್ದು ಇನ್ನೊಂದೇನಿದೆ ಎಂದು ಯೋಚಿಸುತ್ತಾನೆ. ನಂತರ ಮಂಜು ಆ ಮಹಿಳೆಯ ಬಳಿ ಹಾಸಿಗೆಯ ಮೇಲೆ ಕುಳಿತು ಅವಳ ದೇಹವನ್ನು ಅನುಚಿತವಾಗಿ ಮುಟ್ಟಲು ಪ್ರಾರಂಭಿಸುತ್ತಾನೆ. ಅವನು ಯೋಚಿಸುತ್ತಾನೆ, ನಾನು ಅವಳನ್ನು ಮುಟ್ಟಿದರೆ ಅವಳು ಎಚ್ಚರಗೊಳ್ಳುತ್ತಾಳೆ ಮತ್ತು ನಾನು ಅವಳನ್ನು ಕೇಳುತ್ತೇನೆ, ನಾನು ನಿನ್ನೊಂದಿಗೆ ಇದನ್ನು ಮಾಡಲು ಬಯಸುತ್ತೇನೆ, ನೀನು ಇದಕ್ಕೆಲ್ಲ ಸಿದ್ಧರಿದ್ದೀರಾ ಮತ್ತು ನೀವು ನನಗೆ ಅದನ್ನು ಮಾಡಲು ಬಿಡುತ್ತೀರಾ ಎಂಬುದನ್ನು ಅವನು ಯೋಚಿಸುತ್ತಿದ್ದಾನೆ ಅಷ್ಟೇ. ಇದ್ದಕ್ಕಿದ್ದಂತೆ ಆ ಮಹಿಳೆ ಎಚ್ಚರಗೊಂಡು ಯಾರೋ ಅವಳನ್ನು ಮುಟ್ಟುತ್ತಿರುವಂತೆ ಭಾಸವಾಗುತ್ತದೆ. ಆಗ ಆ ಮಹಿಳೆ ಗಾಬರಿಗೊಂಡು ಎದ್ದು ಕುಳಿತುಕೊಳ್ಳುತ್ತಾಳೆ. ಅವಳ ಹೆಸರು ರಾಖಿ. ರಾಖಿ ಗಾಬರಿಯಿಂದ ಎದ್ದಾಗ ಮಂಜು ತುಂಬ ಭಯಭೀತನಾಗಿ ಮಂಚದ ಕೆಳಗಡೆ ಹೋಗಿ ಅಡಗಿಕೊಳ್ಳುತ್ತಾನೆ. ರಾಖಿ
ತನ್ನ ಕೋಣೆಗೆ ಯಾರೋ ಬಂದರು ಮತ್ತು ಅವಳನ್ನು ಈ ರೀತಿ ಮುಟ್ಟುತ್ತಿದ್ದವರು ಯಾರು ಎಂದು ಆಶ್ಚರ್ಯಪಡುತ್ತಾಳೆ. ಅವಳು ಸುತ್ತಲೂ ನೋಡುತ್ತಾಳೆ, ಆದರೆ ಯಾರೂ ಕಾಣುವುದಿಲ್ಲ. ನಂತರ ಅವಳು ಯೋಚಿಸುತ್ತಾಳೆ, ಬಹುಶಃ ನನಗೆ ಕೆಟ್ಟ ಕನಸು ಬೀಳುತ್ತಿರಬಹುದು, ಅದಕ್ಕಾಗಿಯೇ ನನಗೆ ಈ ಭಾವನೆ ಬರುತ್ತಿದೆ. ರಾಖಿ ತನ್ನ ಹಾಸಿಗೆಯಿಂದ ಎದ್ದು ಒಂದು ಲೋಟ ನೀರು ಕುಡಿದ ನಂತರ ಅವಳು ತನ್ನ ಹಾಸಿಗೆಗೆ ಹಿಂತಿರುಗಿ ಮತ್ತೆ ಮಲಗುತ್ತಾಳೆ. ಆದರೆ ಇದರಲ್ಲಿ ಅರ್ಧ ಗಂಟೆ ಕಳೆದು ಹೋಗುತ್ತದೆ ಮತ್ತು ಹಾಸಿಗೆಯ ಕೆಳಗಡೆ ಅಡಗಿಕೊಂಡಿದ್ದ ಕಳ್ಳ ಮಂಜು ಅದರ ಕೆಳಗಡೆನೆ ನಿದ್ರಿಸುತ್ತಾನೆ. ಅವನ ಈ ಅರ್ಧ ಗಂಟೆಯ ಸಮಯದಲ್ಲಿಯೇ ಇದ್ದಕ್ಕಿದ್ದಂತೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನಿದ್ರಿಸುತ್ತಾನೆ. ಆ ಸಮಯದಲ್ಲಿ ರಾತ್ರಿ 3 ಗಂಟೆ ಆಗಿತ್ತು ಮತ್ತು ಹವಾಮಾನವು ತುಂಬಾ ತಂಪಾಗಿತ್ತು. ಆದ್ದರಿಂದ ಮಂಜು ತುಂಬಾ ಗಾಢ ನಿದ್ರೆಗೆ ಜಾರಿದನು. ಈಗ ಸ್ನೇಹಿತರೆ, ರಾಖಿ ಬೆಳಿಗ್ಗೆ ಬೇಗನೆ ಎದ್ದು ತನ್ನ ಮನೆಯಿಂದ ಹೊರಗೆ ಹೋದಳು. ನಂತರ ಕೆಲವು ಮಹಿಳೆಯರು ಮಲವಿಸರ್ಜನೆ ಮಾಡಲು ದೂರದಲ್ಲಿ ಹೋಗುತ್ತಿರುವುದನ್ನು ಅವಳು ನೋಡಿದಳು. ಸ್ನೇಹಿತರೆ, ಅದು ಕಾಡಿನ ಪ್ರದೇಶ. ಆದ್ದರಿಂದ ಅಲ್ಲಿನ ಮಹಿಳೆಯರು ಪುರುಷರಿಗಿಂತ ಮೊದಲೇ ಎಚ್ಚರಗೊಳ್ಳುತ್ತಿದ್ದರು, ಏಕೆಂದರೆ ಅವರು ಶೌಚಾಲಯಕ್ಕೆ ಹೋಗಲು ದೂರದಲ್ಲಿ ಹೋಗಬೇಕಾಗಿತ್ತು. ಈಗ ಸ್ನೇಹಿತರೆ, ರಾಖಿ ಕೂಡ ಆ ಮಹಿಳೆಯೊಂದಿಗೆ ಮಲವಿಸರ್ಜನೆ ಮಾಡಲು ಮನೆಯಿಂದ ದೂರದಲ್ಲಿ ಹೋಗುತ್ತಾಳೆ. ಆಗ ಒಬ್ಬ ಮಹಿಳೆ, ರಾಖಿ, ನಿನ್ನೆ ರಾತ್ರಿ ನಮ್ಮ ಹಳ್ಳಿಯಲ್ಲಿ ದರೋಡೆ ನಡೆದಿದೆ ಎಂದು ನಿನಗೆ ತಿಳಿದಿದೆಯೇ? ನಿನ್ನೆ ರಾತ್ರಿ ನಮ್ಮ ಹಳ್ಳಿಗೆ ಒಬ್ಬ ಕಳ್ಳ ಬಂದು ನಮ್ಮ ಬಹಳಷ್ಟು ವಸ್ತುಗಳನ್ನು ಕದ್ದಿದ್ದಾನೆ. ಆ ಕಳ್ಳ ನಮ್ಮ ನೆರೆಹೊರೆಯವರ ಮನೆಯಿಂದ 3 ಲಕ್ಷದಷ್ಟು ದುಡ್ಡು ಕದ್ದು ಓಡಿ ಹೋದನು. ಕಳ್ಳನು ಅಥವಾ ಇನ್ಯಾರಾದರೂ ನಿಮ್ಮ ಮನೆಗೆ ಬಂದನೆ? ಕಳ್ಳತನವಾಗಿದೆಯೇ? ಇದನ್ನು ಕೇಳಿ ರಾಖಿ ತುಂಬ ಆತಂಕಗೊಳಗಾಗುತ್ತಾಳೆ. ನಿನ್ನೆ ರಾತ್ರಿ ನನ್ನ ಕೋಣೆಗೆ ಯಾರೋ ಬಂದಿರಬೇಕು ಮತ್ತು ಅವರು ನನ್ನನ್ನು ಮುಟ್ಟುತ್ತಿರುವಂತೆ ನನಗೆ ಅನಿಸಿತು ಎಂದು ಯೋಚಿಸಲು ಪ್ರಾರಂಭಿಸುತ್ತಾಳೆ. ರಾಖಿ ತಕ್ಷಣ ತನ್ನ ಶೌಚಾಲಯದಿಂದ ಹೊರಟು ಮನೆಗೆ ಮರಳುತ್ತಾಳೆ. ಅವಳು ಹಿಂತಿರುಗಿದಾಗ ತನ್ನ ಯಾವುದೇ ವಸ್ತುಗಳು ಕದ್ದಿದ್ದೇವೆ ಎಂದು ನೋಡಲು ತನ್ನ ಮನೆಯ ಸುತ್ತಲೂ ನೋಡಲಾರಂಭಿಸುತ್ತಾಳೆ. ಆದರೆ ರಾಖಿ ತನ್ನ ಕೋಣೆಗೆ ಹೋದಾಗ ತನ್ನ ಹಾಸಿಗೆಯ ಕೆಳಗೆ ಮಲಗಿದ್ದ ಮಂಜುನನ್ನು ನೋಡಿದಳು. ಮಂಜುನನ್ನು ನೋಡಿ ರಾಖಿ ತುಂಬಾನೇ ಭಯಭೀತಳಾದಳು ಮತ್ತು ಕಿರುಚಲು ಪ್ರಯತ್ನಿಸಿದಳು, ಆದರೆ ಅವಳಿಂದ ಸಾಧ್ಯವಾಗಲಿಲ್ಲ. ರಾಖಿ ಆರಂಭದಲ್ಲಿ ಹೊರಗೆ ಹೋಗಿ ತನ್ನ ಮನೆಗೆ ಕಳ್ಳನೊಬ್ಬ ನುಗ್ಗಿ ಅಲ್ಲಿ ಮಲಗಿದ್ದಾನೆ ಎಂದು ಎಲ್ಲರಿಗೂ ಹೇಳಲು ಯೋಚಿಸಿದಳು. ಆದರೆ ನಂತರ ಅವಳು ಯೋಚಿಸಲು ಪ್ರಾರಂಭಿಸುತ್ತಾಳೆ, ನಾನು ಎಲ್ಲರಿಗೂ ಹೇಳಿದರೆ ನಮ್ಮ ಹಳ್ಳಿಯ ಜನರು ಅವನನ್ನು ತುಂಬಾ ಕೆಟ್ಟದಾಗಿ ಹೊಡೆಯುತ್ತಾರೆ, ಏಕೆಂದರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಆ ಹಳ್ಳಿಯಲ್ಲಿ ಇದೇ ರೀತಿಯ ಘಟನೆ ನಡೆದಿತ್ತು ಮತ್ತು ಕಳ್ಳ ಸಿಕ್ಕಿಬಿದ್ದಾಗ ಗ್ರಾಮಸ್ಥರು ಅವನನ್ನು ತುಂಬಾ ಕೆಟ್ಟದಾಗಿ ಹೊಡೆದರು ಮತ್ತು ಅವನು ಬಹುತೇಕ ಸತ್ತನು. ಆದರೆ ಸ್ನೇಹಿತರೆ, ಅವನು ಇಡೀ ರಾತ್ರಿ ನನ್ನ ಮನೆಯಲ್ಲಿ ಅಡಗಿಕೊಂಡಿದ್ದಾನೆಂದು ಗ್ರಾಮಸ್ಥರಿಗೆ ತಿಳಿದರೆ, ಅವನು ಇಡೀ ರಾತ್ರಿ ನನ್ನೊಂದಿಗೆ ಇದ್ದನು ಎಂಬುದು ಎಲ್ಲರಿಗೂ ತಿಳಿದರೆ, ಹಳ್ಳಿಯ ಜನರು ನನ್ನ ಬಗ್ಗೆ ಬಹಳಷ್ಟು ಕೆಟ್ಟ ವಿಷಯಗಳನ್ನು ಹೇಳುತ್ತಾರೆ ಎಂದು ರಾಖಿ ಭಾವಿಸುತ್ತಾಳೆ. ನನಗೆ ತುಂಬಾ ಕೆಟ್ಟ ಹೆಸರು ಬರುತ್ತದೆ ಮತ್ತು ಇಷ್ಟೆಲ್ಲ ವಿಷಯಗಳನ್ನು ಯೋಚಿಸುತ್ತಾ ರಾಖಿ ತನ್ನ ಗ್ರಾಮಸ್ಥರಿಗೆ ತನ್ನ ಮನೆಯಲ್ಲಿಯೇ ಆ ಕಳ್ಳ ಅಡಗಿಕೊಂಡಿದ್ದಾನೆ ಎಂದು ಹೇಳುವುದಿಲ್ಲ. ಈಗ ಸ್ನೇಹಿತರೆ, ರಾಖಿ ಏನು ಮಾಡುತ್ತಾಳೆಂದರೆ, ಒಂದು ಪೊರಕೆಯನ್ನು ಎತ್ತಿಕೊಂಡು ದೂರದಿಂದಲೇ ಮಂಜುನ ಬಳಿ ಹೋಗಿ ಅದರಿಂದ ಅವನನ್ನು ಅಲ್ಲಾಡಿಸಲು ಪ್ರಯತ್ನಿಸುತ್ತಾಳೆ, ಇದರಿಂದ ಅವನು ಎಚ್ಚರಗೊಳ್ಳಬಹುದು ಎಂದು. ಸ್ನೇಹಿತರೆ, ರಾಖಿ ಪೊರಕೆಯಿಂದ ಮಂಜುನನ್ನು ಎಬ್ಬಿಸಲು ತನ್ನ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾಳೆ, ಆದರೆ ಮಂಜು ಎದ್ದೇಳಲು ನಿರಾಕರಿಸುತ್ತಾನೆ. ನಂತರ ರಾಖಿ ಒಂದು ಲೋಟ ನೀರು ತಂದು ದೂರದಿಂದ ಮಂಜುನ ಮುಖದ ಮೇಲೆ ಎಸೆದು ಅವನನ್ನು ಗಾಬರಿಗೊಳಿಸುತ್ತಾಳೆ. ಅವನು ಎಚ್ಚರವಾದಾಗ ಅವನು ನೇರವಾಗಿ ಬಾಗಿಲಿನ ಕಡೆ ಓಡಲು ಪ್ರಯತ್ನಿಸುತ್ತಾನೆ. ಆದರೆ ಹೊರಗಿನ ದೃಶ್ಯ ಕಂಡು ರಾಖಿಯ ಪಾದಗಳಿಗೆ ಬಂದು ಬಿದ್ದು ತೀವ್ರವಾಗಿ ಅಳುತ್ತಾನೆ ಮತ್ತು ಕೈಗಳನ್ನು ಮಡಚಿ ಕ್ಷಮೆಯನ್ನು ಬೇಡುತ್ತಾನೆ. ನನ್ನನ್ನು ಉಳಿಸಿ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ಹಳ್ಳಿಯ ಜನರಿಗೆ ಗೊತ್ತಾದರೆ ಅವರು ನನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಎಂದು ಮಂಜು ಬೇಡಿಕೊಳ್ಳುತ್ತಾನೆ. ಏಕೆಂದರೆ ಮಂಜು ಹೊರಗಡೆ ಓಡಿ ಹೋಗಲು ಪ್ರಯತ್ನಿಸಿದಾಗ ಅಲ್ಲಿ ಗ್ರಾಮಸ್ಥರು ಕೈಯಲ್ಲಿ ಕೋಲುಗಳನ್ನು ಹಿಡಿದುಕೊಂಡು ಬರುವುದನ್ನು ನೋಡಿರುತ್ತಾನೆ. ಹಾಗಾಗಿ ಅವನು ಓಡಿ ಹೋಗದೆ ಮತ್ತೆ ಒಳಗಡೆ ಬಂದು ರಾಖಿಗೆ ಕ್ಷಮೆ ಯಾಚಿಸುತ್ತಾನೆ. ಈಗ ಸ್ನೇಹಿತರೆ, ರಾಖಿ ತಕ್ಷಣ ತನ್ನ ಮನೆಯ ಹೊರಗಿನ ಬಾಗಿಲನ್ನು ಮುಚ್ಚಿ ಹೊರಗೆ ನಿಂತಳು. ಆಗ ಕೆಲವು ಗ್ರಾಮಸ್ಥರು ರಾಖಿಯ ಬಳಿಗೆ ಬಂದು ಅವಳನ್ನು ಕೇಳಿದರು, ರಾಖಿ, ನಿನ್ನೆ ರಾತ್ರಿ ನಮ್ಮ ಹಳ್ಳಿಗೆ ಕಳ್ಳನೊಬ್ಬ ಬಂದು ಬಹಳಷ್ಟು ವಸ್ತುಗಳನ್ನು ಕದ್ದಿದ್ದಾನೆಂದು ನಿಮಗೆ ತಿಳಿದಿದೆಯೇ? ಕಳ್ಳ 3 ಲಕ್ಷದಷ್ಟು ರೂಪಾಯಿಗಳನ್ನು ಕದ್ದು ಹೊರಟು ಹೋದನು. ಕಳ್ಳ ಇನ್ನು ನಮ್ಮ ಹಳ್ಳಿಯಲ್ಲೇ ಎಲ್ಲೋ ಅಡಗಿಕೊಂಡಿದ್ದಾನೆ ಎಂದು ನಮಗೆ ಅನಿಸುತ್ತದೆ. ಅವನು ಈ ಕಾಡಿನಲ್ಲಿಯೇ ಎಲ್ಲೋ ಅಡಗಿಕೊಂಡಿದ್ದಾನೆ. ಆಗ ಸ್ನೇಹಿತರೆ, ರಾಖಿ ತನ್ನ ಗ್ರಾಮಸ್ಥರಿಗೆ ಹೇಳುತ್ತಾಳೆ, ಕಳ್ಳ ಕದಿಯಲು ಬಂದಿದ್ದರೆ ಅವನು ಏಕೆ ಇಲ್ಲೇ ಅಡಗಿಕೊಳ್ಳುತ್ತಿದ್ದನು? ಅವನು ರಾತ್ರಿಯೇ ಓಡಿ ಹೋಗುತ್ತಿದ್ದನು. ಗ್ರಾಮಸ್ಥರು, ಇಲ್ಲ ರಾಖಿ, ಕಳ್ಳ ಈ ಹಳ್ಳಿಗೆ ಬಂದಾಗ ಊರಿನ ಹೊರಗೆ ಇರುವ CCTV ಕ್ಯಾಮೆರಾದಲ್ಲಿ ಅವನು ಒಳಗೆ ಬರುವುದನ್ನು ರೆಕಾರ್ಡ್ ಮಾಡಿದ್ದವು. ಆದರೆ ಅವನು ಹೋಗುವುದನ್ನು ರೆಕಾರ್ಡ್ ಆಗಿರಲಿಲ್ಲ ಎಂದು ಹೇಳುತ್ತಾರೆ.
ಅದಕ್ಕಾಗಿಯೇ ಕಳ್ಳ ಇನ್ನು ಈ ಹಳ್ಳಿಯಲ್ಲೇ ಎಲ್ಲೋ ಅಡಗಿಕೊಂಡಿದ್ದಾನೆ ಅಥವಾ ಈ ಕಾಡಿನಲ್ಲಿಯೇ ಅಡಗಿಕೊಂಡಿದ್ದಾನೆ ಎಂದು ನಾವು ನಂಬುತ್ತೇವೆ. ಅವನು ಇನ್ನೂ ಈ ಹಳ್ಳಿಯನ್ನು ಬಿಟ್ಟಿಲ್ಲ. ಸ್ನೇಹಿತರೆ, ನಾನು ನಿಮಗೆ ಹೇಳುವುದೇನೆಂದರೆ, ಇಡೀ ಗ್ರಾಮವು ತೆಗೆದುಕೊಳ್ಳುತ್ತಿದ್ದ ಮಾರ್ಗದ ಆರಂಭಿಕ ಹಂತದಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗಿತ್ತು ಮತ್ತು ಅದು ಹಳ್ಳಿಯನ್ನು ಪ್ರವೇಶಿಸುವ ಏಕೈಕ ಮಾರ್ಗವಾಗಿತ್ತು. ಮಂಜು ಗ್ರಾಮವನ್ನು ಪ್ರವೇಶಿಸಿದಾಗ ಆ ಕೋಣೆಯಲ್ಲಿದ್ದ ಕ್ಯಾಮೆರಾದಲ್ಲಿ ಅವನ ಫೋಟೋ ಸೆರೆ ಹಿಡಿಯಲ್ಪಟ್ಟಿತ್ತು. ಆದರೆ ಆ ಕಳ್ಳ ಗ್ರಾಮವನ್ನು ತೊರೆದಾಗ ಅವನ ವಿಡಿಯೋ ಕ್ಯಾಮೆರಾದಲ್ಲಿ ದಾಖಲಾಗಲಿಲ್ಲ. ಅದಕ್ಕಾಗಿಯೇ ಗ್ರಾಮಸ್ಥರು ಕಳ್ಳ ಇನ್ನು ತಮ್ಮ ಹಳ್ಳಿಯೊಳಗೆ ಅಡಗಿಕೊಂಡಿರಬಹುದು ಎಂದು ಭಾವಿಸುತ್ತಿದ್ದರು. ಅದಕ್ಕಾಗಿ ಅವರು ಕೋಲುಗಳು ಇತ್ಯಾದಿಗಳನ್ನು ಬಳಸಿ ಅವನನ್ನು ಹುಡುಕುತ್ತಿದ್ದರು. ಮನೆ ಮನೆಗೆ ಹೋಗಿ ವಿಚಾರಿಸಿ ಎಲ್ಲರಿಗೂ ಅದರ ಬಗ್ಗೆ ಹೇಳುತ್ತಿದ್ದರು. ಗ್ರಾಮಸ್ಥರು ರಾಕಿಗೆ, ನೀವು ಆ ಕಳ್ಳನನ್ನು ಎಲ್ಲಿಯಾದರೂ ನೋಡಿದರೆ ದಯವಿಟ್ಟು ನಮಗೆ ತಿಳಿಸಿ, ಏಕೆಂದರೆ ಕಳ್ಳ ಇನ್ನೂ ಈ ಕಾಡಿನಲ್ಲಿಯೇ ಎಲ್ಲೋ ಅಡಗಿಕೊಂಡಿದ್ದಾನೆ ಎಂಬ ಭಾವನೆ ನಮಗಿದೆ ಎಂದು ಹೇಳಿದರು. ನಂತರ ರಾಕಿ, ಸರಿ ಅಣ್ಣ, ನಾನು ಆ ಕಳ್ಳನನ್ನು ಎಲ್ಲಿಯಾದರೂ ನೋಡಿದರೆ ನಾನು ಖಂಡಿತವಾಗಿಯೂ ನಿಮಗೆ ಹೇಳುತ್ತೇನೆ ಎಂದು ಹೇಳುತ್ತಾಳೆ. ನಂತರ ಗ್ರಾಮಸ್ಥರು ಹೊರಟು ಹೋಗುತ್ತಾರೆ ಮತ್ತು ತನ್ನ ಮನೆಯೊಳಗೆ ಅಡಗಿಕೊಂಡಿದ್ದ ಮಂಜು ಗ್ರಾಮಸ್ಥರ ಎಲ್ಲ ಸಂಭಾಷಣೆಗಳನ್ನು ಕೇಳುತ್ತಲೇ ಇದ್ದನು. ಆದರೆ ರಾಕಿ ಬಾಗಿಲು ತೆರೆದು ಒಳಗೆ ಬಂದ ತಕ್ಷಣ ಮತ್ತೆ ಮಂಜು ಅವಳ ಕಾಲಿಗೆ ಬಿದ್ದು ಕೈ ಮುಗಿದು ಕ್ಷಮೆ ಯಾಚಿಸುತ್ತಾನೆ. ನಂತರ ರಾಕಿ ಮಂಜುಗೆ, ನೋಡು, ಈಗಲೇ ನನ್ನ ಮನೆಯಿಂದ ಹೊರಡು. ನಿನಗೆ ಈ ಹಳ್ಳಿಯ ಬಗ್ಗೆ ತಿಳಿದಿಲ್ಲ. ಗ್ರಾಮಸ್ಥರಿಗೆ ಇದು ತಿಳಿದರೆ ಅವರು ನಮ್ಮಿಬ್ಬರನ್ನು ಹಿಡಿದು ಕೆಟ್ಟದಾಗಿ ಹೊಡೆಯುತ್ತಾರೆ ಮತ್ತು ನಾನು ಕೂಡ ಅವಮಾನಕ್ಕೊಳಗಾಗುವ ಸಾಧ್ಯತೆ ಇದೆ. ಆದ್ದರಿಂದ ನೀನು ಮತ್ತು ನಾನು ಸಿಕ್ಕಿಬೀಳುವುದನ್ನು ನಾನು ಬಯಸುವುದಿಲ್ಲ. ಅದಕ್ಕಾಗಿಯೇ ನೀನು ಈಗಲೇ ಹೊರಟು ಹೋಗುವುದು ಉತ್ತಮ. ಆಗ ಮಂಜು ರಾಕಿಗೆ, ಇಲ್ಲ, ನಾನು ಈಗ ಈ ಮನೆಯನ್ನು ಬಿಡಲು ಸಾಧ್ಯವಿಲ್ಲ. ನೀನು ನನ್ನನ್ನು ಒಳಗೆಯಲ್ಲೂ ಮರೆ ಮಾಡಬೇಕು ಎಂದು ಹೇಳುತ್ತಾನೆ. ರಾಕಿ ಉತ್ತರಿಸುತ್ತಾ, ನಾನು ನಿನ್ನನ್ನು ಇಲ್ಲಿ ಎಲ್ಲಿ ಮರೆ ಮಾಡಲಿ? ನನಗೆ ಕೇವಲ 2 ಕೋಣೆಗಳಿವೆ ಮತ್ತು ಹಳ್ಳಿಯ ಕೆಲವು ಮಹಿಳೆಯರು ಯಾವಾಗಲೂ ನನ್ನ ಮನೆಗೆ ಬರುತ್ತಿರುತ್ತಾರೆ. ಹಾಗಾದರೆ ನಾನು ನಿನ್ನನ್ನು ಎಲ್ಲಿ ಮರೆ ಮಾಡಲಿ? ಇಲ್ಲಿಂದ ಹೊರಟು ಹೋಗು ಮತ್ತು ಮತ್ತೆ ಈ ಹಳ್ಳಿಗೆ ಹಿಂತಿರುಗಬೇಡ. ಮತ್ತು ನಮ್ಮ ಹಳ್ಳಿಯ ಜನರು ನೀನು ಯಾರದ್ದು ಮನೆಯಿಂದ 3 ಲಕ್ಷ ರೂಪಾಯಿಗಳನ್ನು ಕದ್ದಿದ್ದೀಯ ಎಂದು ಹೇಳುತ್ತಿದ್ದರು. ನೀನು ಆ ಎಲ್ಲ ಹಣವನ್ನು ಎಲ್ಲಿ ಇಟ್ಟಿದ್ದೀಯಾ? ಆಗ ಮಂಜು, ನಾನು 3 ಲಕ್ಷ ಕದ್ದಿಲ್ಲ. ನನ್ನ ಬಳಿ ಕೇವಲ 10,000 ನಗದು, ಚಿಕ್ಕ ಮಗುವಿನ ಒಂದು ಸಣ್ಣ ಕಾಲ್ಗೆಜ್ಜೆ ಮತ್ತು ಉಂಗುರ ಮಾತ್ರ ಇದೆ ಎಂದನು. ನಿಮ್ಮ ಹಳ್ಳಿಯ ಜನರು 3 ಲಕ್ಷ ಕದ್ದಿದ್ದಾರೆಂದು ಸುಳ್ಳು ಹೇಳುತ್ತಿದ್ದಾರೆ. ಆಗ ರಾಕಿ ಹೇಳುತ್ತಾಳೆ, ಹೌದು ಹೌದು, ಒಬ್ಬ ಕಳ್ಳ 10,000 ರೂಪಾಯಿ ಕದ್ದರೆ ಜನರು 4 ಲಕ್ಷ ರೂಪಾಯಿಗಳನ್ನು ಕದ್ದಿದ್ದಾರೆಂದು ಸುಮ್ಮನೆ ಹೇಳುತ್ತಾರೆ. ಆದರೆ ಒಂದು ಕೆಲಸ ಮಾಡು, ಇಲ್ಲಿಂದ ಹೊರಟು ಹೋಗು ಮತ್ತು ನನ್ನ ಮನೆಯಲ್ಲಿ ಇರಬೇಡ. ಮಂಜು ತನ್ನ ಕೈಗಳನ್ನು ಮಡಚಿ ರಾಕಿಯ ಪಾದಗಳಿಗೆ ಬಿದ್ದು, ಇಲ್ಲ, ನಾನು ಈಗ ಹೋಗುವುದಿಲ್ಲ, ನನ್ನನ್ನು ಉಳಿಸಿ, ಇಲ್ಲದಿದ್ದರೆ ಗ್ರಾಮಸ್ಥರು ನನ್ನನ್ನು ಕೊಲ್ಲುತ್ತಾರೆ ಎಂದು ಹೇಳುತ್ತಾನೆ. ರಾಕಿ ಕೂಡ ಭಾವುಕಳಾಗಿದ್ದಾಳೆ. ಅವಳು ಮಾಡುವುದೇನೆಂದರೆ ಮಂಜುಗೆ, ಸರಿ, ನೀನು ಒಂದು ಕೆಲಸ ಮಾಡು, ನನ್ನ ಇನ್ನೊಂದು ಕೋಣೆಯಲ್ಲಿ ಅಡಗಿಕೋ, ನಾನು ಅದನ್ನು ಹೊರಗಿನಿಂದ ಲಾಕ್ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಆದ್ದರಿಂದ ಮಂಜು ತನ್ನ ಇನ್ನೊಂದು ಕೋಣೆಯಲ್ಲಿ ಅಡಗಿಕೊಳ್ಳುತ್ತಾನೆ ಮತ್ತು ರಾಕಿ ಅದನ್ನು ಹೊರಗಿನಿಂದ ಲಾಕ್ ಮಾಡಿ ನಂತರ ತನ್ನ ಮನೆ ಕೆಲಸಗಳನ್ನು ಮಾಡುತ್ತಾಳೆ. ಅವಳು ಮನೆಯನ್ನು ಸ್ವಚ್ಛವಾಗಿ ಗುಡಿಸಿ ಒರೆಸಿ ನಂತರ ಅಡುಗೆ ಮಾಡಲು ಪ್ರಾರಂಭಿಸುತ್ತಾಳೆ. ಆದರೆ 1 ಗಂಟೆಯ ನಂತರ ಸ್ನಾನ ಮಾಡಿ ಆಹಾರ ತಯಾರಿಸಿದ ನಂತರ ಅವಳು ಚಹಾ ಮಾಡಿ ಯೋಚಿಸುತ್ತಾಳೆ, ನಿನ್ನೆ ರಾತ್ರಿಯಿಂದ ಅವನು ಏನನ್ನು ತಿನ್ನದ ಕಾರಣ ಅವನಿಗೆ ಚಹಾ, ನೀರು ಅಥವಾ ಏನನ್ನಾದರೂ ಏಕೆ ಕೊಡಬಾರದು? ಯಾರಾದರೂ ಬರುತ್ತಿದ್ದಾರೆ ಎಂದು ನೋಡಲು ರಾಕಿ ಮೊದಲು ತನ್ನ ಮನೆಯ ಹೊರಗೆ ಸುತ್ತಲೂ ನೋಡುತ್ತಾಳೆ. ಅವಳು ಯಾರನ್ನು ನೋಡದಿದ್ದಾಗ ಅವಳು ಅವನ ಕೋಣೆಯ ಬೀಗವನ್ನು ತೆರೆಯುತ್ತಾಳೆ. ಅದನ್ನು ತೆರೆದ ನಂತರ ಅವಳು ಅವನಿಗೆ ತಿನ್ನಲು ಆಹಾರ ಮತ್ತು ಚಹಾವನ್ನು ನೀಡಿ ನಂತರ ಕೋಣೆಯನ್ನು ಮತ್ತೆ ಲಾಕ್ ಮಾಡಿ ತನ್ನ ಕೆಲಸದಲ್ಲಿ ನಿರತಳಾಗುತ್ತಾಳೆ. ಆದರೆ ಸಂಜೆ ಕೆಲವು ಮಹಿಳೆಯರು ರಾಕಿಯ ಮನೆಗೆ ಬಂದು ಅವಳೊಂದಿಗೆ ಮಾತನಾಡುತ್ತಾರೆ ಮತ್ತು ಅದೇ ಕಳ್ಳತನದ ಬಗ್ಗೆ ಚರ್ಚಿಸುತ್ತಾರೆ. ಆಗ ಒಬ್ಬ ಮಹಿಳೆ ರಾಕಿಯನ್ನು ಕೇಳುತ್ತಾಳೆ, ಇವತ್ತು ಆ ಕೋಣೆಗೆ ಯಾಕೆ ಬೀಗ ಹಾಕಿದ್ದೀಯಾ? ಇದನ್ನು ಕೇಳಿದಾಗ ರಾಕಿ ತುಂಬಾನೇ ಉದ್ವಿಗ್ನಳಾಗುತ್ತಾಳೆ. ಆದರೆ ನಂತರ ಅವಳು ಈ ಥರ ಮಹಿಳೆಯರಿಗೆ ಹೇಳುತ್ತಾಳೆ, ನಿನ್ನೆ ರಾತ್ರಿ ಊರಲ್ಲಿ ಕಳ್ಳತನವಾಗಿದೆ ಎಂದು ನನಗೆ ತಿಳಿದಾಗ ನನಗೆ ತುಂಬ ಭಯವಾಯಿತು ಮತ್ತು ನಾನು ಚಿಂತೆ ಆಯಿತು. ಅದಕ್ಕಾಗಿಯೇ ಯಾರಾದರೂ ಕದಿಯಲು ಬಂದರೂ ಅವರಿಗೆ ನಮ್ಮ ಮನೆಯಲ್ಲಿ ಏನೂ ಸಿಗದಂತೆ ನಾನು ಆ ಕೋಣೆಗೆ ಬೀಗ ಹಾಕಿದೆ. ಈಗ ಆ ಮಹಿಳೆಯರು ನಗುತ್ತಾ, ರಾಕಿ, ನಿಮ್ಮ ಮನೆಗೆ ಯಾರು ಬರುತ್ತಾರೆ? ನಿನ್ನ ಮನೆಯಲ್ಲಿ ಏನು ಕದಿಯಲು ಇದೆ ಎಂದು ಹೇಳುತ್ತಾರೆ. ಈಗ ಈ ಎಲ್ಲ ಮಾತುಕತೆಗಳು ಮಹಿಳೆಯರ ನಡುವೆ ನಡೆಯುತ್ತವೆ ಮತ್ತು ಸ್ವಲ್ಪ ಸಮಯದ ನಂತರ ರಾಖಿಯ ಮನೆಗೆ ಬಂದ ನೆರೆಹೊರೆಯವರು ಸಹ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ನೇಹಿತರೆ, ಇದು 2026ರ ಘಟನೆ ಮತ್ತು ಆ ಸಮಯದಲ್ಲಿ ಅದು ನವೆಂಬರ್ ತಿಂಗಳು. ಆದರೆ ರಾತ್ರಿ 9 ಗಂಟೆಗೆ ರಾಖಿ ಆಹಾರವನ್ನು ಬೇಯಿಸಿ ಮಂಜುನನ್ನು ಕೋಣೆಯಿಂದ ಹೊರಗೆ ಕರೆದುಕೊಂಡು ಹೋಗಿ
ನಂತರ ಅವನೊಂದಿಗೆ ಕುಳಿತು ಆಹಾರ ತಿಂದು ಅವನಿಗೂ ಆಹಾರವನ್ನು ನೀಡುತ್ತಾಳೆ. ಊಟವೆಲ್ಲ ಆದ ನಂತರ ಸ್ನೇಹಿತರೆ, ರಾಖಿ ಮಂಜುನನ್ನು ಕೇಳುತ್ತಾಳೆ, ನೀನು ಕದಿಯುವ ಕೆಲಸವನ್ನು ಏಕೆ ಮಾಡುತ್ತೀಯಾ? ಆಗ ಮಂಜು ಹೇಳುತ್ತಾನೆ, ನಾನು ಜೂಜಾಟದಲ್ಲಿ ಸ್ವಲ್ಪ ಹಣವನ್ನು ಕಳೆದುಕೊಂಡೆ ಮತ್ತು ನಾನು ಜೂಜಾಟಕ್ಕೆ ಸಾಲ ಪಡೆಯುತ್ತಿದ್ದ ವ್ಯಕ್ತಿ ನನ್ನನ್ನು ಬೆನ್ನಟ್ಟಲು ಪ್ರಾರಂಭಿಸಿದನು. ನನಗೆ ಬಹಳಷ್ಟು ಸಾಲವನ್ನು ಬಿಟ್ಟು ಹೋದನು. ಹಾಗಾಗಿ ನಾನು ಎಲ್ಲೋ ಸ್ವಲ್ಪ ಹಣವನ್ನು ಕದ್ದು ನನ್ನ ಎಲ್ಲ ಸಾಲವನ್ನು ತೀರಿಸಬಹುದೆಂದು ಯೋಚಿಸುತ್ತಿದ್ದೆ. ಆದರೆ ನಾನು ನಿಮಗೆ ಪ್ರಮಾಣ ಮಾಡುತ್ತೇನೆ, ಇದು ನನ್ನ ಮೊದಲ ಕಳ್ಳತನ ಮತ್ತು ನಾನು ಇದರ ಹಿಂದೆ ಎಲ್ಲಿಯೂ ಕದ್ದಿಲ್ಲ. ನಂತರ ರಾಖಿ ಮಂಜುಗೆ ಒಂದು ವಿಷಯ ಹೇಳು. ನೀನು ನಿನ್ನೆ ರಾತ್ರಿ ಬಂದು ನನ್ನ ಹಾಸಿಗೆಯ ಮೇಲೆ ಕುಳಿತಿದ್ದೀಯಾ ಮತ್ತು ನೀನು ನನ್ನನ್ನು ಮುಟ್ಟುತ್ತಿದ್ದೀಯಾ. ನೀನು ನನಗೆ ಏನು ಮಾಡಲು ಪ್ರಯತ್ನಿಸುತ್ತಿದ್ದೆ, ಏಕೆಂದರೆ ನಿನ್ನೆ ರಾತ್ರಿ ನನಗೆ ಅಂತಹದ್ದೇನೋ ಅನಿಸಿತು ಮತ್ತು ನಾನು ಕೆಟ್ಟ ಕನಸು ಕಾಣುತ್ತಿದ್ದೇನೆ ಎಂದು ಭಾವಿಸಿದೆ. ಇದನ್ನೆಲ್ಲ ಯೋಚಿಸುತ್ತಾ ನಾನು ನಿದ್ರಿಸಿದೆ. ಆದರೆ ಈಗ ಅದು ಕನಸಲ್ಲ, ನಿಜ ಎಂದು ನನಗೆ ಅನಿಸುತ್ತಿದೆ ಮತ್ತು ನೀನು ನನ್ನ ಹಾಸಿಗೆಯ ಮೇಲೆ ಕುಳಿತಿದ್ದೆ. ನೀನು ಅದನ್ನು ಏಕೆ ಮಾಡಿದ್ದಿ? ಆಗ ಮಂಜು ಹೇಳುತ್ತಾನೆ, ನಾನು ದೊಡ್ಡ ತಪ್ಪು ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ತುಂಬಾನೇ ಸುಂದರವಾಗಿದ್ದೀರಿ. ನೀವು ಹಾಸಿಗೆಯ ಮೇಲೆ ಒಬ್ಬಂಟಿಯಾಗಿ ಮಲಗಿದ್ದನ್ನು ನೋಡಿದಾಗ ನನ್ನ ಮನಸ್ಸಿಗೆ ವಿಚಿತ್ರವಾದ ಆಲೋಚನೆಗಳು ಬರಲು ಪ್ರಾರಂಭಿಸಿದವು ಮತ್ತು ನಾನು ನನ್ನ ಮನಸ್ಸನ್ನು ಕಳೆದುಕೊಂಡೆ. ನಾನು ನಿನ್ನ ಜೊತೆ ಏನೋ ತಪ್ಪು ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದೆ, ಆದರೆ ದೇವರಿಗೆ ಧನ್ಯವಾದಗಳು, ನೀನು ಎಚ್ಚರವಾದೆ ಮತ್ತು ನಾನು ಹಾಸಿಗೆಯ ಕೆಳಗೆ ಅಡಗಿಕೊಂಡು ನಿದ್ರೆಗೆ ಜಾರಿದೆ ಮತ್ತು ನಾನು ಅಡಗಿಕೊಂಡಿರುವಾಗ ನಾನು ಯಾವಾಗ ನಿದ್ರಿಸಿದೆನೆಂದು ನನಗೆ ತಿಳಿದಿರಲಿಲ್ಲ ಮತ್ತು ನಾನು ಅದನ್ನು ಗಮನಿಸಲಿಲ್ಲ. ನಂತರ ರಾಖಿ ಕೇಳುತ್ತಾಳೆ, ನೀನು ಮದುವೆಯಾಗಿದ್ದೀಯಾ? ಆಗ ಮಂಜು ಹೇಳುತ್ತಾನೆ, ಇಲ್ಲ, ನಾನು ಇನ್ನೂ ಮದುವೆ ಆಗಿಲ್ಲ. ನಂತರ ಮಂಜು ರಾಖಿಯನ್ನು ಕೇಳುತ್ತಾನೆ, ಹೇಳಿ, ನೀನು ಈ ಮನೆಯಲ್ಲಿ ಏಕೆ ಒಬ್ಬಂಟಿಯಾಗಿ ವಾಸಿಸುತ್ತೀಯಾ? ನಿನ್ನ ಜೊತೆ ಬೇರೆ ಯಾರೂ ವಾಸಿಸುವುದಿಲ್ಲವೇ? ರಾಖಿ ಉತ್ತರಿಸುತ್ತಾಳೆ, ಇಲ್ಲ, ನನ್ನ ಜೊತೆ ಬೇರೆ ಯಾರೂ ಕೂಡ ವಾಸಿಸುವುದಿಲ್ಲ. ನನ್ನ ಗಂಡ 2 ವರ್ಷಗಳ ಹಿಂದೆ ನಿಧನರಾದರು. ಅವನು ತುಂಬಾನೇ ಕುಡಿಯುತ್ತಿದ್ದನು ಮತ್ತು ಅದಕ್ಕಾಗಿಯೇ ಅವನಿಗೆ ಆಘಾತವಾಯಿತು ಮತ್ತು ಅಂದಿನಿಂದ ನಾನು ಈ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ. ನನಗೆ ಮಕ್ಕಳು ಇಲ್ಲ. ಆಗ ರಾಖಿ ಮಂಜುಗೆ ಮತ್ತೆ ಕೇಳುತ್ತಾಳೆ, ನಿನ್ನೆ ರಾತ್ರಿ ನೀನು ನನ್ನ ಮೇಲೆ ಏನು ತಪ್ಪು ಮಾಡಲು ಪ್ರಯತ್ನಿಸುತ್ತಿದ್ದೆ? ನಾನು ಎಚ್ಚರಗೊಳ್ಳದಿದ್ದರೆ ನೀನು ಏನು ಮಾಡುತ್ತಿದ್ದೆ ಎಂದು ಕೇಳುತ್ತಾಳೆ. ಆಗ ಮಂಜು, ನೋಡು, ನಾನು ದೊಡ್ಡ ತಪ್ಪು ಮಾಡಿದೆ ಮತ್ತು ನಿನ್ನ ಮೇಲೆ ಏನೋ ತಪ್ಪು ಮಾಡಲು ಯೋಚಿಸುತ್ತಿದ್ದೆ ಎಂದು ಉತ್ತರಿಸುತ್ತಾನೆ. ಆದರೆ ನೀವು ನನ್ನ ಜೀವವನ್ನು ಉಳಿಸಿದ್ದೀರಿ. ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನಾನು ಕೈ ಮುಗಿದು ಕ್ಷಮೆ ಯಾಚಿಸುತ್ತೇನೆ. ನಾನು ಗಂಭೀರ ತಪ್ಪು ಮಾಡಿದೆ. ನಂತರ ಅವರಿಬ್ಬರು ಊಟ ಮಾಡಿ ಸಾಕಷ್ಟು ಮಾತುಕತೆ ನಡೆಸಿದರು. ಆದರೆ ರಾತ್ರಿಯಾದಾಗ ರಾಖಿ ಮಂಜುಗೆ ನೀನು ಈಗಲೇ ಹೊರಡುವಂತೆ ಹೇಳುತ್ತಾಳೆ, ಏಕೆಂದರೆ ಗ್ರಾಮಸ್ಥರು ನಿದ್ರಿಸುತ್ತಿದ್ದಾರೆ ಮತ್ತು ಹಳ್ಳಿಯನ್ನು ಬಿಡಲು ಇದು ಸರಿಯಾದ ಸಮಯ ಮತ್ತು ಮತ್ತೆ ಎಂದಿಗೂ ಅಂತಹ ತಪ್ಪನ್ನು ಮಾಡಲು ಪ್ರಯತ್ನಿಸಬೇಡ. ಆಗ ಮಂಜು ಹೇಳುತ್ತಾನೆ, ಸರಿ, ನನ್ನಲ್ಲಿರುವುದನ್ನು ಮತ್ತು ನಾನು ಕದ್ದ ಹಣವನ್ನು ನೀವೇ ಇಟ್ಟುಕೊಳ್ಳಬಹುದು, ನಾನು ಅದನ್ನು ತೆಗೆದುಕೊಳ್ಳುವುದಿಲ್ಲ. ರಾಖಿ ಉತ್ತರಿಸುತ್ತಾಳೆ, ಇಲ್ಲ ಇಲ್ಲ, ನಾನು ಇವುಗಳನ್ನು ಇಟ್ಟುಕೊಳ್ಳುವುದಿಲ್ಲ. ನೀನು ಅವುಗಳನ್ನು ಕದ್ದಿದ್ದೀಯಾ, ಆದ್ದರಿಂದ ನೀನು ಅವುಗಳನ್ನು ಮನೆಗೆ ತೆಗೆದುಕೊಂಡು ಹೋಗು. ಅಂತಹ ವಸ್ತುಗಳನ್ನು ನನ್ನ ಬಳಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಸ್ನೇಹಿತರೆ, ಮಂಜು ಈ ರೀತಿ ಹೊರಟು ಹೋಗುತ್ತಾನೆ. ಆದರೆ ಮರುದಿನ ಬೆಳಿಗ್ಗೆ ಕದ್ದ ವಸ್ತುಗಳು ಅದೇ ಮನೆಗಳಲ್ಲಿ ಪತ್ತೆಯಾದಾಗ ಇಡೀ ಗ್ರಾಮವೇ ಗದ್ದಲದಲ್ಲಿ ಮುಳುಗುತ್ತದೆ. ಸ್ನೇಹಿತರೆ, ಆ ರಾತ್ರಿ ಮಂಜು ಹಳ್ಳಿಯಿಂದ ಹೊರಡುವಾಗ ಅವನು ಕದ್ದ ಎಲ್ಲ ಸಾಮಾನುಗಳು ಮತ್ತು ದುಡ್ಡನ್ನು ಮತ್ತೆ ಅದೇ ಮನೆಯೊಳಗೆ ಎಸೆದು ನಂತರ ಹೊರಟು ಹೋದನೆಂದು ನಾನು ನಿಮಗೆ ಹೇಳುತ್ತೇನೆ. ಸ್ನೇಹಿತರೆ, ಬೆಳಿಗ್ಗೆ ಗ್ರಾಮಸ್ಥರು ಎಲ್ಲ ಕದ್ದ ಸಾಮಾನುಗಳನ್ನು ಅಲ್ಲಿಯೇ ಕಂಡುಕೊಂಡಾಗ ಯಾರು ಕದಿಯಲು ಬಂದರೋ ಮತ್ತು ಅವರು ಏನು ಕದ್ದರೋ ಎಂಬ ಪ್ರಶ್ನೆ ಅಲ್ಲಿಯೇ ಕೊನೆಗೊಳ್ಳುತ್ತದೆ. ಗ್ರಾಮಸ್ಥರು ಇದನ್ನೆಲ್ಲ ಮರೆತು ಬಿಡುತ್ತಾರೆ. 6 ತಿಂಗಳುಗಳು ಹೀಗೆ ಕಳೆದು ಹೋಗುತ್ತವೆ. ಆದರೆ ಸ್ನೇಹಿತರೆ, ರಾಖಿ ಪ್ರತಿದಿನ ಮಂಜುನನ್ನು ನೆನಪಿಸಿಕೊಳ್ಳುತ್ತಾಳೆ. ಅವಳು ಅವನ ಬಗ್ಗೆ ಯೋಚಿಸುತ್ತಲೇ ಇರುತ್ತಾಳೆ. ನಂತರ ಒಂದು ದಿನ ಮಂಜು ಮಾರುಕಟ್ಟೆಯಲ್ಲಿ ರಾಖಿಯನ್ನು ಭೇಟಿಯಾಗುತ್ತಾನೆ ಮತ್ತು ರಾಖಿ ಅವನನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತಾಳೆ. ರಾಖಿ ಮಂಜುನನ್ನು ಕೇಳುತ್ತಾಳೆ, ಇಷ್ಟು ದಿನ ನೀನು ಎಲ್ಲಿದ್ದೀಯಾ? ನೀನು ನನ್ನನ್ನು ನೋಡಲು ಎಂದಿಗೂ ಬರಲಿಲ್ಲ. ಆಗ ಮಂಜು ಹೇಳುತ್ತಾನೆ, ನೋಡು ರಾಖಿ, ಆ ದಿನ ನಾನು ನಿನ್ನ ಮನೆಯಿಂದ ಹೊರಟು ಹೋದಾಗ ಮರುದಿನ ಸಿಟಿಗೆ ಹೋಗಿ ಅಲ್ಲಿ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಾರಂಭಿಸಿದೆ. ನಾನು ಕೆಲಸ ಮಾಡಿ ಹಣ ಸಂಪಾದಿಸಲು ಪ್ರಾರಂಭಿಸಿದೆ. ಅಲ್ಲಿಂದ ಹಿಂತಿರುಗಿ ನನಗೆ ಇನ್ನೂ ಕೇವಲ 2 ದಿನಗಳಾಗಿವೆ. ಇಂದು ನೋಡು, ಇದ್ದಕ್ಕಿದ್ದಂತೆ ನಾನು ನಿನ್ನನ್ನು ಇಲ್ಲಿ ಕಂಡುಕೊಂಡೆ. ಸ್ನೇಹಿತರೆ, ರಾಖಿ ಮತ್ತು ಮಂಜುನ ನಡುವೆ ಬಹಳಷ್ಟು ಮಾತುಕತೆಗಳು ನಡೆಯುತ್ತವೆ ಮತ್ತು ಇಬ್ಬರು ಪರಸ್ಪರ ಹಲವಾರು ಬಾರಿ ಭೇಟಿಯಾಗುತ್ತಾರೆ.
ಅವರಿಬ್ಬರ ನಡುವೆ ಸಂಬಂಧ ಬೆಳೆಯುತ್ತದೆ. ಮಂಜು ಆಗಾಗ ರಾಖಿಯ ಮನೆಗೆ ಬರುತ್ತಿದ್ದ. ಇಬ್ಬರು ಸುಖದ ರಾತ್ರಿಗಳನ್ನು ಕಳೆಯುತ್ತಿದ್ದರು. 2026ರಲ್ಲಿ ಮಂಜು ರಾಖಿಯ ಮನೆಗೆ ಕಳ್ಳತನ ಮಾಡಲು ಹೋಗಿದ್ದ ಮತ್ತು 2023ರ ಅಂತ್ಯದ ವೇಳೆಗೆ ಮಂಜು ರಾಖಿಯನ್ನು ಮದುವೆಯಾಗುತ್ತಾನೆ ಮತ್ತು ಇಬ್ಬರು ಒಂದೇ ಮನೆಯಲ್ಲಿ ಸಂತೋಷದಿಂದ ಒಟ್ಟಿಗೆ ವಾಸಿಸಲು ಪ್ರಾರಂಭಿಸುತ್ತಾರೆ. ಸ್ನೇಹಿತರೆ, ನಮ್ಮ ಕಥೆಯನ್ನು ಹೇಳುವ ಉದ್ದೇಶ ಯಾರ ಭಾವನೆಗಳನ್ನು ನೋಯಿಸುವುದೋ ಅಲ್ಲ, ಯಾರ ಹೃದಯವನ್ನು ನೋಯಿಸುವುದೋ ಅಲ್ಲ. ನಾವು ನಿಮ್ಮನ್ನು ಎಚ್ಚರಿಸಲು ಬಯಸುತ್ತೇವೆ. ನಾವು ನಿಮಗೆ ಅರಿವು ಮೂಡಿಸಲು ಬಯಸುತ್ತೇವೆ. ನಿಮಗೆ ಈ ಕಥೆಯ ಬಗ್ಗೆ ಇರುವ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.